ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 21/2/2025ರಂದು ನಡೆದಂತಹ ಎರಡನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ. ರಾಕೇಶ್, ಶಿವಂ ಮತ್ತು ರೂಪೇಶ್ ಅವರ ಸರಾಸರಿ ತೂಕವು 46 kg ಆಗಿದೆ. ಒಂದು ವೇಳೆ ರಾಕೇಶ್ ಮತ್ತು ಶಿವಂ ಅವರ ಸರಾಸರಿ ತೂಕವು 40 kg ಆಗಿದೆ ಹಾಗೂ ಶಿವಂ ಮತ್ತು ರೂಪೇಶ್ ಅವರ ಸರಾಸರಿ ತೂಕವು 45 kg ಆಗಿದ್ದರೆ ಆಗ ಶಿವಂ ಅವರ ತೂಕ ಕೆಜಿಗಳಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಇಬ್ಬರದು ಕೊಟ್ಟಿರ್ತಾರಲ್ಲ ಅವನ್ನೆರಡು ಕೂಡಿಸ್ಬೇಕು, ಆಮೇಲೆ 2ರಿಂದ ಗುಣಿಸ್ತೀರಿ, ಮೈನಸ್ 3 ಮಂದಿದು ಕೊಟ್ಟಿರ್ತಾರಲ್ಲ ಅದನ್ನು ಬರ್ಕೋದ್ರಿ, 3ರಿಂದ ಗುಣಿಸ್ತೀರಿ. ಎಕ್ಸಾಂಪಲ್, ಈ ಇಬ್ರದ್ದು ಕೊಟ್ಟಿದ್ದೆಲ್ಲೈತಿ 40 kg, ಇಲ್ಲಿ ಇಬ್ಬರದ ಕೊಟ್ಟಿದ್ದೆಷ್ಟೈತಿ 45 kg. ಹಂಗಾರೆ ಎಷ್ಟೈತಪ್ಪ 85 kg. ಇವರಿಬ್ಬರು ಇರೋದ್ರಿಂದ 2ರಿಂದ ಗುಣಿಸ್ತೀವಿ, ಮೈನಸ್. ಓಕೆ, ಇಲ್ಲಿ ಕೊಟ್ಟಿದ್ದು ಎಷ್ಟು ಮಂದಿದು 3 ಮಂದಿದಿಲ್ಲ 46. ಇವರು 3 ಮಂದಿ ಇದಾರೆ ಅಂತಂದ್ರೆ ಎಷ್ಟರಿಂದ ಗುಣಿಸ್ತೀವಿ 3ರಿಂದ ಗುಣಿಸ್ತೀವಿ. 5 2 10, 8 2 16, 1 17, ಮೈನಸ್ 6 3 18, 4 3 12, 1 13. ಏನೋ ಆಪ್ಷನ್ ಮಿಸ್ ಮ್ಯಾಚ್ ಆಗತ್ತವಲ್ಲ. ಹಾಂ, ಇಲ್ಲಿ ನೋಡ್ರಿ, ಕನ್ನಡ ಕ್ವಶನ್ ಪೇಪರ್ ಒಳಗೆ, ಒರಿಜಿನಲ್ ಕ್ವಶನ್ ಪೇಪರ್ ಒಳಗೆ ಡಾಟಾ ಎರರ್ ಅದ. ನೋಡ್ರಿ ಏನದ, ಇಲ್ಲಿ 48 kg ಅದ ಶಿವ ಮತ್ತು ರೂಪೇಶದ್ದು, ಇಲ್ಲಿಯೂ 45 kg ಅದ. ಅದಕ್ಕೆ ಆಪ್ಷನ್ ಏನಾಗತ್ತಿಲ್ಲ, ಮ್ಯಾಚ್ ಆಗತ್ತಿಲ್ಲ. ಹಂಗಾರೆ ಇದು ಎಷ್ಟು ಆ್ಯಕ್ಚುಲ್ ಆಗಿರುವಂಥದ್ದು 48 kg. ಹಂಗಾರೆ ಇದು 48 kg ಆಗ್ಬೇಕಲ್ಲ. 40 + 48 ಅಂತಂದ್ರೆ ಎಷ್ಟಾಯ್ತು 88 ಆಯಿತು. 88 × 2 ಮೈನಸ್ 46 × 3, 8 2 16, 8 2 16 ಇಷ್ಟಾಯ್ತು. 176 138 ಕಳಿಬೇಕು. 16 8 ಹೋದ್ರೆ 8, 17 14 ಹೋದ್ರೆ 3. ಈಗ ಏನಾಯ್ತು, ಇದು ಪ್ರಶ್ನೆ ಸರಿಯಾದ ಉತ್ತರ ಬಂತು. ಓಕೆ, ಇದು ಆ್ಯಕ್ಚುಯಲ್ ಒರಿಜಿನಲ್ ಕ್ವಶನ್ ಪೇಪರ್ ಒಳಗೆ ಡಾಟಾ ಮಿಸ್ ಆಗಿರುವಂಥದ್ದು. ನೆಕ್ಸ್ಟ್ ಎರಡನೆಯ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ ನೋಡ್ರಿ. ಫಸ್ಟ್ ಭಾಗಾಕಾರ ಮಾಡ್ತೀರಿ. 4 1 4 2 16 + 2, 3 3 9, ಎಂಥ 9 ಮೈನಸ್ 9. 16 2 18, 18 9 ಹೋದ್ರೆ 9. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 4 6 ಮತ್ತು 5ರ 4ನೆಯ ಸಮಾನುಪಾತ ಕಂಡಿಡ್ರಿ. 4ನೇ ಸಮಾನುಪಾತ ಹೆಂಗೆ ಕಂಡಿಡಿತೀರಿ? 2ನೇದು ಮತ್ತು 3ನೇದರಿಂದ ಗುಣಿಸ್ತೀರಿ, 1ನೇದರಿಂದ ಭಾಗಿಸ್ತೀರಿ. 6 5 30 ಗುಣಿಸ್ತಿರಲ್ಲ ಡೈರೆಕ್ಟ್. 6 5 30 ಬದಲು ಬರ್ಕೋತ ಕುಂಡ್ರಬೇಡ, 6 × 5 ಅಂತ. ಭಾಗಿಸು 4, 4ರಿಂದ ಭಾಗಿಸಿರಿ. 4 1 4, 4 7 28. 7 ಪಾಯಿಂಟ್ ಯಾವ ಆಪ್ಷನ್ ಐತಿ? ಇದು ಐತಿ. ಮುಂದಿಂದ ಏನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ 7ರಿಂದ ಸ್ಟಾರ್ಟ್ ಆಗುವಂಥ ಆಪ್ಷನ್ ಯಾವುದಿತ್ತು? ಒಂದೇ ಒಂದಿತ್ತು. ಸೊ ಅದಕ್ಕೆ ಮುಂದಿನ 0.5 ತೊಗೊಂಡು ನಮಗೆ ಏನಾಗಬೇಕಾಗೈತಿ? ನಮಗೆ ಜಸ್ಟ್ ಎಲ್ಲಿ ಹಿಂಟ್ ಸಿಗ್ತದ ಅಲ್ಲೇ ಕ್ವಶನ್ ಸಾಲ್ವ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟು ಆಪ್ಷನನ್ನು ಚೂಸ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗುವಂಥದ್ದು. ಓಕೆ, ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 221ಕ್ಕೆ ಮಾರಾಟ ಮಾಡಿ 10.5% ಲಾಭವನ್ನು ಪಡೆಯುತ್ತಾನೆ. ಹಾಗಾದರೆ ಆ ವಸ್ತುವಿನ ಅಸಲು ಬೆಲೆಯು ರೂಪಾಯಿಗಳಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನೋಡ್ರಿ, ಅಸಲು ಬೆಲೆ ಯಾವಾಗಲೂ 100 ರೂಪಾಯಿ ಇರ್ತದೆ. ಆ ಲಾಭ ತೊಗೊಂಡಾನ 10.5 ರೂಪಾಯಿ, 5% ಲಾಭ ತೊಗೊಂಡಾನಂದ್ರೆ ಮಾರಿರ್ತಾನೆ ಅಷ್ಟಕ್ಕವ 110.5ಕ್ಕೆ ಮಾರಿರ್ತಾನೆ. 100 ರೂಪಾಯಿ ಮ್ಯಾಗ 10.5 ಅಂದರೆ ಎಷ್ಟಾಯ್ತು? 110.5. ಓಕೆ, ಇಲ್ಲಿ ಕೊಟ್ಟಿದ್ದು ಮಾರಿದ ಬೆಲೆ, ಇಲ್ಲಿ ಕೊಟ್ಟಿದ್ದೇನು ಮಾರಿದ ಬೆಲೆ. ಹಂಗಾರೆ ಮಾರಿದ್ದು ಎಷ್ಟು ನಮ್ಮ ಪ್ರಕಾರ? 110.5. ಮಾರಿದ ಬೆಲೆ ನಮ್ಮ ಪ್ರಕಾರ ಎಷ್ಟೈತಿ? ಅಂದರೆ ಆ್ಯಕ್ಚುಲ್ ಆಗಿ ಎಷ್ಟೈತಿ? 221. ಅಸಲು ಬೆಲೆ ಕಂಡುಹಿಡಿಬೇಕು. ಅದಕ್ಕೆ 100 ಅಂದ್ರೆ ಎಷ್ಟು? ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತಂದ್ರೆ ನೀವು ಇಲ್ಲರೇ ಒಂದು 0 ಕೊಟ್ಕೋಬೋದು, ಇಲ್ಲಾಂದ್ರೆ ಇಲ್ಲರೇ ಒಂದು 0 ಕೊಟ್ಕೋಬೋದು ಆ ಪಾಯಿಂಟನ್ನು ತೆಗಿಯೋದಕ್ಕೆ. ಓಕೆ, 221 ಒಂದ್ಲೆ, 221 5ಲೆ. ನನಗೆ 221 ಮಗ್ಗಿ ಬರ್ತಾವೆ ಅನ್ಕೊಂಡ್ರಿ? ಇಲ್ಲ, ಆದರೂ ನಾವು ಹೊಡೆದ್ನಿ. ಯಾಕೆ? ಇಲ್ಲಿ ನೋಡ್ರಿ, ಇಲ್ಲಿ 1 ಐತಿ, ಇಲ್ಲಿ 5 ಐತಿ. 5ರ ಮಗ್ಗಿ ಇರ್ಬೋದು ಅಂತ. 5 ಒಂದ್ಲೆ 5, 22 5ಲೆ 110. ಸ್ಯಾಟಿಸ್ಫೈ ಆಯ್ತಲ್ಲ? 5 110 ಐತಿ. ಅದಕ್ಕೋಸ್ಕರ ಡೈರೆಕ್ಟಾಗಿ ಏನು ಮಾಡಿಬಿಡೋದು? ಹೊಡೆದು ಬಿಡೋದು. ಓಕೆ, ಸಣ್ಣ ಸಣ್ಣ ಸಂಖ್ಯೆಗಳಿಂದ ಹೊಡ್ಕೋತ ಕುಂತ್ರೆ ಏನಾಗ್ತದ? ಟೈಮ್ ಭಾಳ ವೇಸ್ಟ್ ಆಗ್ತದೆ. ಓಕೆ, 5 1 5, 5 2 10, ಮುಂದೆರಡು 0 ಅಂತಂದ್ರೆ ಆಪ್ಷನ್ 4 ಸರಿಯಾದ ಉತ್ತರ. ನಿಮ್ಗೆ ಗೊತ್ತದಲ್ಲ, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು. ಓಕೆ, ಇಲ್ಲಿ ಬಂದದ್ದನ್ನು ಗುಣಾಕಾರ ಮಾಡುವಂಥದ್ದು. ನೆಕ್ಸ್ಟ್, 110 ಮೀಟರ್ ಮತ್ತು 390 ಮೀಟರ್ ಉದ್ದವನ್ನು ಹೊಂದಿರುವ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 120 ಕಿಲೋಮೀಟರ್ ಪ್ರತಿ ಗಂಟೆ, 130 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತವೆ. ಹಿಂದಿನಿಂದ ಬರುತ್ತಿರುವ ಹೆಚ್ಚು ವೇಗದ ರೈಲಿಗೆ
ಇನ್ನೊಂದು ರೈಲನ್ನು ಸಂಪೂರ್ಣವಾಗಿ ದಾಟಲು ಬೇಕಾಗುವ ಸಮಯವನ್ನು ನಿಮಿಷಗಳಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಟೈಮ್ ಕಂಡುಹಿಡಿಬೇಕು. ಟೈಮ್ ಅಂತಂದ್ರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ಡಿಸ್ಟನ್ಸ್ ಎಷ್ಟೈತಿ? 390 ಪ್ಲಸ್ 110 ಎರಡು ರೈಲಿಂದ ಕೂಡೇ ಬರ್ಕೋಬೇಕು ನಾವು. ಹಂಗಾರೆ ಎಷ್ಟಾಯಿತು? 500 ಮೀಟರ್. ಓಕೆ, ನೆಕ್ಸ್ಟ್ ಇವೆರಡೂ ಒಂದೇ ದಿಕ್ಕೊಳಗೆ ಹೊಂಟಾವ ಅಂತಂದ್ರೆ ಸ್ಪೀಡ್ ಏನಾಕತಿ? ಮೈನಸ್ ಆಕತಿ. ಎರಡು ಒಂದೇ ದಿಕ್ಕೊಳಗೆ ಹೊಂಟಿದ್ರೆ ಸ್ಪೀಡ್ ಮೈನಸ್ ಆಕತಿ, ಎರಡು ವಿರುದ್ಧ ದಿಕ್ಕೊಳಗೆ ಹೊಂಟಿದ್ರೆ ಸ್ಪೀಡ್ ಪ್ಲಸ್ ಆಗ್ತದೆ. ಹಂಗಾರೆ 130 120 ಕಳೆದ್ರೆ ಎಷ್ಟು ಬಂತು? 10 ಕಿಲೋಮೀಟರ್ ಪ್ರತಿ ಗಂಟೆ. ನಮಗೆ ಎದ್ರೊಳಗೆ ಬೇಕು? ಮೀಟರ್ ಪರ್ ಸೆಕೆಂಡ್ ಬೇಕು. ಮೀಟರ್ ಪರ್ ಸೆಕೆಂಡಿಗೆ ಇದನ್ನು ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ? 5/18 ಗುಣಿಸ್ತೀವಿ. ಭಾಗಿಸು ಇದ್ದದ ಮ್ಯಾಲೆ ಹೋದ್ರೆ ಏನಾಕತಿ? ಗುಣಿಸು ಆಕತಿ. ಇಷ್ಟೆಲ್ಲರಿಗೂ ಗೊತ್ತಾಯ್ತು. ಈಗ ಬರುವಂಥ ಉತ್ತರ ಮೀಟರ್ ಪರ್ ಸೆಕೆಂಡ್ ಒಳಗೆ ಬರ್ತದೆ. ಆದರೆ ನಮಗೆ ಎದ್ರೊಳಗೆ ಬೇಕು? ನಿಮಿಷಗಳಲ್ಲಿ ಬೇಕು. ನಿಮಿಷಗಳಲ್ಲಿ ಬೇಕಂದ್ರೆ ಏನು ಮಾಡ್ಬೇಕು? ಇದನ್ನು 60ರಿಂದ ಭಾಗಿಸ್ಬೇಕು. ಮುಗೀತು ಪ್ರಶ್ನೆ. 5 10 50, ಇಲ್ಲೊಂದು 0 ಐತೆ, 500 ಆಯ್ತು. ಓಕೆ, 500ರಿಂದ 500 ಹೋಯ್ತು. ಹೌದಾ ಇಲ್ಲ? ಓಕೆ, ಇಲ್ಲಾಂದ್ರೆ ನೀವು 10ರಿಂದ 1 ಕಟ್ತಾ ಹೊಡ್ರಿ, ಆಮೇಲೆ 5ರಿಂದ ಹೊಡ್ರಿ, ಆಮೇಲೆ 5ರಿಂದ ಹೊಡ್ರಿ. 6 1 6 3 6 3 ಎಷ್ಟು ಬಂತು ಉತ್ತರ? ಆಪ್ಷನ್ 3. ಆಪ್ಷನ್ 1 3 ಸರಿಯಾದ ಉತ್ತರ ಆಗಿತ್ತು. ಎಷ್ಟು ಈಸಿ ಪ್ರಶ್ನೆ ಅದಾವೆ ನೋಡ್ರಿ. ನೆಕ್ಸ್ಟ್, ಪಾರ್ಥ್, ರಿಜ್ವಾನ್ ಮತ್ತು ಸಂಗೀತ ಅವರು ಕ್ರಮವಾಗಿ 40 60 80 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಬಲ್ಲರು. ಪ್ರತಿ 3ನೆಯ ದಿನದಂದು ರಿಜ್ವಾನ್ ಮತ್ತು ಸಂಗೀತ ಅವರು ಸಹಾಯ ಮಾಡಿದರೆ, ಅಂದ್ರೆ 3ನೇ ದಿವಸ ಅಷ್ಟೇ ಇವ್ರು ಕೆಲಸ ಮಾಡ್ತಾರೆ, ಅವಂಗ ಹೆಲ್ಪ್ ಮಾಡ್ತಾರೆ. ಪಾರ್ಥ್ ಅವರು ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸಬಲ್ಲರು? ನೋಡ್ರಿ, ಪಾರ್ಥ್ ಎಷ್ಟು ದಿವಸನೇ ಕೆಲಸ ಮಾಡ್ತಾನೋ? 40 ದಿವಸನೇ ಮುಗಿಸ್ತಾನೆ. ರಿಜ್ವಾನ್ ಎಷ್ಟು ದಿವಸನೇ ಕೆಲಸ ಮಾಡ್ತಾನೆ? 60 ದಿವಸ. ಸಂಗೀತ ಎಷ್ಟು ದಿವಸನೇ ಕೆಲಸ ಮಾಡ್ತಾರೆ? 80 ದಿವಸನೇ ಮುಗಿಸ್ತಾರೆ. ಎಷ್ಟು ಬರ್ತದೆ ಎಲ್ಲದ್ರದ್ದು? 240. ಇದೇನು ಟೋಟಲ್ ಕೆಲಸ. 240 ಭಾಗಿಸು 40. 4 ಎಷ್ಟಲೇ 24, 4 6 20, 6 ಎಷ್ಟಲೇ 24, 6 4 20, 8 ಎಷ್ಟಲೇ 24, 8 3 24. 0 0 ಅಂತೂ ಕ್ಯಾನ್ಸಲ್ ಆಗಿ ಬಿಡ್ತದೆ. ಓಕೆ, ಹಂಗಾರೆ ಮೊದಲೇ ದಿವ್ಸ ಮಾಡ್ತಾನೆ, 2ನೇ ದಿವ್ಸ ಇವು ಮಾಡ್ತಾನೆ, 3ನೇ ದಿವ್ಸ ಇವು ಕೆಲಸ ಮಾಡ್ತಾನೆ. 3 ದಿವ್ಸ ಕೆಲಸ ಮಾಡ್ರಿ, ನೀವು ಎಷ್ಟು ಕೆಲಸ ಮಾಡಿರ್ತಾನಪ್ಪ? 18 ದಿವ್ಸ 18 ಕೆಲಸ ಮಾಡಿರ್ತಾನೆ. ಓಕೆ, ಹಂಗಾರೆ ಇವ್ರು 3ನೇ ದಿವ್ಸ ಇವ್ಗೆ ಹೆಲ್ಪ್ ಮಾಡ್ತಾರೆ. ಇವ್ರು ಎಷ್ಟು ಹೆಲ್ಪ್ ಮಾಡ್ತಾರೋ? 7 ಹೆಲ್ಪ್ ಮಾಡ್ತಾರೆ. ಅಂದ್ರೆ 3ನೇ ದಿವ್ಸ ಎಕ್ಸ್ಟ್ರಾ ಎಷ್ಟಾಗಿರ್ತೈತೆ ಕೆಲಸ? 7. ಹಂಗಾರೆ ಟೋಟಲ್ ಎಷ್ಟಾಯ್ತದ? 15 25 ಎಷ್ಟಾಯಿತು? 25. 25 ಕೆಲಸ ಆಗೋದಕ್ಕೆ 2 ದಿವ್ಸ ತಗೊಂತು? 3 ದಿವಸ. ಯಾಕಂದ್ರೆ 3 ದಿವ್ಸ ಇವು ಮಾಡಿದ, 3ನೇ ದಿವ್ಸ ಇವ್ರು ಹೆಲ್ಪ್ ಮಾಡ್ರು. ಹಂಗಾರೆ 25 ಕೆಲಸ ಹಾಕಿ 2 ದಿವ್ಸ ತಗೊಂತು? 3 ದಿವ್ಸ. ಹಂಗಾರೆ 240 ನಿಯರ್ ಹೋಗುವಂಗೆ. 240 ನಿಯರ್ ಹೋಗೋದಂತಂದ್ರೆ ಎಷ್ಟರಲ್ಲೇ ಗುಣಿಸ್ಬೇಕು? 9ರಲ್ಲೇ. 25 9 225. ಈ ಕಡೆ 9ರಿಂದ ಗುಣಿಸಿರಿ ಅಂತಂದ್ರೆ ಈ ಕಡೆನೂ ಎಷ್ಟರಲ್ಲೇ ಗುಣಿಸ್ತೀರಿ? 9 9 3 27. ಎಷ್ಟಾಯ್ತು? 27. ಈಗ ನೆಕ್ಸ್ಟ್ ಯಾರು ಕೆಲಸ ಮಾಡ್ತಾರೆ? ಇವ ಕೆಲಸ ಮಾಡ್ತಾನೆ. ಹಂಗಾರೆ ನೆಕ್ಸ್ಟ್ 6 ಕೆಲಸ ಮಾಡಿದ. ಹಂಗಾರೆ ಎಷ್ಟಾಯ್ತು? 230. ಡೈರೆಕ್ಟ್ 2 ದಿವ್ಸದ ಕೂಡಿಸ್ಬೋದು, ಬಟ್ ಇರ್ಲಿ ನಿಮಗೆ ಗೊತ್ತಾಗಲಿ ಅಂತ ಪ್ರತಿಯೊಂದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೊಂದು ದಿವ್ಸ ಎಕ್ಸ್ಟ್ರಾ ಆಯ್ತು. ಯಾಕೆ 6 ಕೆಲಸ ಮಾಡಿದೀವ? ಯಾರು? ಇವ ಪಾರ್ಥ. ಓಕೆ, ನೆಕ್ಸ್ಟ್ ಮತ್ತು ಯಾರು 2ನೇ ದಿವ್ಸ ಯಾರು ಕೆಲಸ ಮಾಡ್ತಾರೆ? ನೆಕ್ಸ್ಟ್ ಇವ ಕೆಲಸ ಮಾಡವ. ಮತ್ತು 6 ಕೂಡಿಸಿದ್ರೆ ಎಷ್ಟಾಯ್ತು? 237. ಹಂಗಾರೆ ಮತ್ತೊಂದು ದಿವ್ಸ ಎಕ್ಸ್ಟ್ರಾ ಆಯ್ತು. ಈಗ ಉಳಿದಿದ್ದ ಕೆಲಸ ಎಷ್ಟು? 240 237 ಹೋತಂದ್ರೆ ಉಳಿದಿದ್ದ ಕೆಲಸ ಎಷ್ಟು? 3 ಕೆಲಸ. ಈಗ ನೆಕ್ಸ್ಟ್ ಬಂದು ಕೆಲಸ ಮಾಡೋರು ಯಾರು? 3 ಜನ ಕೆಲಸ ಮಾಡ್ತಾರೆ. 6 10 13. ಹಂಗಾರೆ ಇವರು 3 ಮಂದಿ 13 ಕೆಲಸ ಮಾಡ್ತಾರೆ. ಅದರೊಳಗೆ ಎಷ್ಟು ಕೆಲಸ ಉಳಿದಿತ್ತು? ಬರೀ 3 ಕೆಲಸ ಉಳಿದಿತ್ತು. ಅದಕ್ಕೆ 29 ಪೂರ್ಣಾಂಕ 13ನೆಯ 3 ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್, ಒಂದು ತ್ರಿಭುಜದ ವಿಸ್ತೀರ್ಣವು ಸ್ಥಿರವಾಗಿರುತ್ತದೆ. ಒಂದು ವೇಳೆ ತ್ರಿಭುಜದ ಪಾದವು 20% ಕಡಿಮೆಯಾದರೆ ಅದರ ಲಂಬ ಎತ್ತರದಲ್ಲಿ ಆಗುವ ಶೇಕಡಾವಾರು ಹೆಚ್ಚಳ ಎಷ್ಟು? ಈ ರೀತಿ ಪ್ರಶ್ನೆ. ವಿಸ್ತೀರ್ಣ ಸ್ಥಿರವಾಗಿತ್ತಂತಂದ್ರೆ ಒಂದು ಕಡಿಮೆ ಆದರೆ ಇನ್ನೊಂದು ಏನಾಗಬೇಕು? ಹೆಚ್ಚಾಗಲೇಬೇಕು. ಅದಕ್ಕೋಸ್ಕರ ಈ ರೀತಿ ಪ್ರಶ್ನೆಗಳನ್ನು ಯಾವ ರೀತಿ ಮಾಡಬೇಕು ಗೊತ್ತಾ? ಮೊದಲೇಕ ಬೇಸಿಕ್ ಹೇಳ್ತೀನಿ ನೋಡ್ರಿ. 100 ಇದ್ದದ್ದು 20 ಕಡಿಮೆ ಆಗೈತಿ. 20 ಕಡಿಮೆ ಆಗೈತೆ ಅಂದ್ರೆ ಈಗ ಎಷ್ಟು ಇರ್ತೈತಿ? 80 ಇರ್ತೈತಿ. ಹಂಗಾರೆ ಮೊದಲು ಇದ್ದಷ್ಟು ಆಗ್ಬೇಕಂತಂದ್ರೆ ಎಷ್ಟು ಹೆಚ್ಚಿಗೆ ಮಾಡಬೇಕು? 20 ಹೆಚ್ಚಿಗೆ ಮಾಡಬೇಕು. ಎಷ್ಟರೊಳಗೆ? 80ರೊಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 21 24 4 1 4 25. ಆಪ್ಷನ್ 3 ಸರಿಯಾದ ಉತ್ತರ. ಇದು ಸ್ವಲ್ಪ ಇದೇನು ಜಾಸ್ತಿ ಲೆಂದಿ ಇಲ್ಲ, ಬಟ್ ಆದರೂ ಇದೊಂದು ಒಂದು 4-5 ಸೆಕೆಂಡ್ ನಮ್ಮದೇನು ಮಾಡ್ತದೆ? ಜಾಸ್ತಿ ತಗೋತದೆ. ಇದನ್ನು ನಾವು ಶಾರ್ಟಾಗಿ ಯಾವ ರೀತಿ ಮಾಡ್ಕೋಬೋದು? 20% ಫ್ರ್ಯಾಕ್ಷನ್ ಬೆಲೆ ಎಷ್ಟು? 1/5. ಓಕೆ, ಕಡಿಮೆ ಆಗಿತ್ತಂದ್ರೆ ಅಂಶವನ್ನು ಛೇದದಲ್ಲಿ ಕಳೆದು ಬರ್ಕೊಂಬಿಡೋದು. ಮ್ಯಾಗ 1 ಐತಿ, 1 ಬರ್ದ್ರಿ. ಕೆಳಗೆ ಛೇದದೊಳಗೆ 5 ಐತಿ, 1ನ್ನು 5ರೊಳಗೆ ಕಳೆದು ಬಿಡ್ರಿ. 5 - 1 ಅಂತಂದ್ರೆ ಎಷ್ಟು? ಕಡಿಮೆ ಆಗಿದ್ರೆ ಕಳೆಯೋದು,
ಹೆಚ್ಚಿಗೆ ಆಗಿದ್ರೆ ಪ್ಲಸ್ ಮಾಡೋದು. 5ರಾಗ 1 ಕಳೆದ್ರೆ ಎಷ್ಟು ಬಂತು? 4. 1/4ರ ಶೇಕಡಾ ಬೆಲೆ ಎಷ್ಟಿರ್ತದೆ? 25% ಇರ್ತದೆ. ಇದು ಡೈರೆಕ್ಟ್ ಮೈಂಡ್ ಒಳಗೆ ಮಾಡುವಂತಹ ಪ್ರಶ್ನೆ ಆಗಿತ್ತು. ನೋಡಿ 20% ಅಂದರೆ ಎಷ್ಟು? 1/5 ಕಡಿಮೆ ಆಗೈತೆ ಅಂದ್ರೆ 1/4. 1/4 ಶೇಕಡಾ ಬೆಲೆ 25%. ಮುಗೀತು. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ ನೋಡ್ರಿ. 6ರಾಗ 5 ಹೋದ್ರೆ 1. ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡ್ಬೇಕು ನಾವು ಅದಕ್ಕೆ. 1 1 × 7 7. ಈಗ ಮೈನಸ್ ಮಾಡಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಏನು ಮಾಡ್ಬೇಕು ನಾವು? ಗುಣಿಸ್ಬೇಕು, ಭಾಗಿಸ್ಬೇಕು, ಆಮೇಲೆ ಇದು ಮಾಡ್ಬೇಕು. ಓಕೆ, 7 2 14. ಓಕೆ, 14ರಾಗ 14 ಹೋದ್ರೆ 0. ಇದೆಲ್ಲದ್ರದ್ದು ಏನು ಬಂತ? 0. 0/37 ಅಂದ್ರೆ 0. 0 × 8 ಅಂದ್ರೆ 0. ಇದೆಲ್ಲದ್ರದ್ದು ಏನು ಬಂತು? 0ನೇ ಬಂತು. ಓಕೆ, ಈಗ ಉಳಿದಿದೆ ಅಷ್ಟೇ 7. 7 2 14. 22ರಾಗ 14 ಹೋದ್ರೆ ಎಷ್ಟು ಬಂತ? 8. ನೆಕ್ಸ್ಟ್, ಶಾನ್ ಅವರ ಬಳಿ 1617 ರೂಪಾಯಿದ ಈ ಮೊತ್ತವನ್ನು ತಮ್ಮ ಮಕ್ಕಳಾದ ಪಿಯೂಷ್ ಮತ್ತು ಮನೋಜ್ ಅವರ ನಡುವೆ ಹಂಚಿಕೆ ಮಾಡಿದರು ಹಾಗೂ ಅವುಗಳನ್ನು ವಾರ್ಷಿಕವಾಗಿ ಲೆಕ್ಕ ಹಾಕುವ ಚಕ್ರಬಡ್ಡಿ ವಿಧಾನದಲ್ಲಿ ವಾರ್ಷಿಕ 10% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡುವಂತೆ ಹೇಳಿದರು. ಪಿಯೂಷ್ ಮತ್ತು ಮನೋಜ್ ಅವರು ಕ್ರಮವಾಗಿ 11 ವರ್ಷ 12 ವರ್ಷಗಳ ನಂತರ ಏಕಪ್ರಕಾರದ ಮೊತ್ತವನ್ನು ಪಡೆದಿರುವುದು ಕಂಡುಬಂತು. ಹಾಗಾದರೆ ಶಾನ್ ಅವರು ಪಿಯೂಷ್ಗೆ ಎಷ್ಟು ಹಣವನ್ನು ರೂಪಾಯಿಗಳಲ್ಲಿ ಕೊಟ್ಟಿದ್ದರು ಅಂತ ಕೇಳ್ತಾ ಇದ್ದಾರೆ. ಈ ರೀತಿ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೆ 1-2 ಬಂದಿದ್ದಾವೆ. ನಾವು ಯಾವ ರೀತಿ ಮಾಡ್ಬೇಕಂತ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಓಕೆ, ಫಸ್ಟ್ ನಾವು ಎಲ್ಲಿ ಫೋಕಸ್ ಮಾಡ್ತೀವಿ? ಬಡ್ಡಿ ದರಕ್ಕೆ ಫೋಕಸ್ ಮಾಡ್ತೀವಿ. ಬಡ್ಡಿ ದರ ಎಷ್ಟೈತಿ? 10%. 10% ಭಿನ್ನ ರಾಶಿ ಬೆಲೆ ಎಷ್ಟು? 1/10. ಓಕೆ, 10 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದರೆ ಎಷ್ಟಾಯಿತು? 11 ರೂಪಾಯಿ ಆಯಿತು. ಓಕೆ, ಇಷ್ಟೆಲ್ಲರೂ ಗೊತ್ತು. ಹಂಗಾರೆ ಟೋಟಲ್ ಅಮೌಂಟ್ ಎಷ್ಟಾಯಿತು? 11 10. ಒಬ್ಬಗೆ 11 ಒಬ್ಬಗೆ 10 ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟಾಯಿತು? 21. ನಮ್ಮ ಪ್ರಕಾರ ಟೋಟಲ್ ಅಮೌಂಟ್ 21 ಐತಿ. ಆದರೆ ಆ್ಯಕ್ಚುಯಲ್ ಆಗಿ ಎಷ್ಟೈತಿ? 1617 ರೂಪಾಯಿ. ಯಾರಿಗೆ ಕೊಟ್ಟದ್ದು? ಪಿಯೂಷ್ಗೆ ಕೊಟ್ಟದ್ದು. ಪಿಯೂಷ್ ಮೊದಲೇದವ ಎರಡನೇದವ? ಪಿಯೂಷ್ ಮೊದಲೇದವ, ಮನೋಜ್ ಎರಡನೇದವ. ಹಂಗಾರೆ ಪಿಯೂಷಿಗೆ 11 ವರ್ಷ ಐತಿ, ಮನೋಜಿಗೆ 12 ವರ್ಷ ಐತಿ. ಹಂಗಾರೆ ಇವಂಗೆ ಟೈಮ್ ಕಡಿಮೆ ಐತಿ. ಟೈಮ್ ಕಡಿಮೆ ಇತ್ತಂದ್ರೆ ನಾವು ಅಮೌಂಟ್ ಏನು ಮಾಡ್ಬೇಕು? ಅವಂಗೆ ಜಾಸ್ತಿ ಕೊಡಬೇಕು. 11 ಜಾಸ್ತಿನೋ 10 ಜಾಸ್ತಿನೋ? 11 ಜಾಸ್ತಿ. 11 ಕೊಟ್ರೆ ಎಷ್ಟು? 21 1 21 7 21 7. 11 × 77 ಅಂತಂದರೆ ಎಷ್ಟು ಬಂತು? 847. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ. ನಾವು ಫಸ್ಟ್ ಎಲ್ಲಿ ಫೋಕಸ್ ಮಾಡ್ತೀವಿ? ಇಲ್ಲೇ ಫೋಕಸ್ ಮಾಡ್ತೀವಿ. ಇದರೊಳಗೆ ಯಾವುದೇ ಒಂದು ಸಮಸಂಖ್ಯೆ ಇತ್ತಂದ್ರೆ ಸಮಸಂಖ್ಯೆಯಿಂದ ಗುಣಾಕಾರ ಆಗಿ ಬಂದಂಥ ಉತ್ತರ ಯಾವಾಗಲೂ ಏನಿರಬೇಕು? ಸಮಸಂಖ್ಯೆ ಇರಬೇಕು. ಇದು ಬೆಸ ಸಂಖ್ಯೆ ಕೊಟ್ರೆ ಕ್ಯಾನ್ಸಲ್, ಇದು ಬೆಸ ಸಂಖ್ಯೆ ಕೊಟ್ರೆ ಕ್ಯಾನ್ಸಲ್. ಓಕೆ, ಈಗ ನಾನು ಏನು ಮಾಡ್ತೀನಿ? ಈ 14ನ್ನು 7 ಅನ್ಕೋತೀನಿ. 7 × 2 ಅನ್ಕೋತೀನಿ. 7ರಿಂದ ಯಾವ ಸಂಖ್ಯೆ ಬಾಹುಕ ಚಕ್? 7 3 21, 7 1 7. ಈ ಸಂಖ್ಯೆ 7ರಿಂದ ಹೋಗ್ತದೆ. 7 3 21, ಈ ಸಂಖ್ಯೆ 7ರಿಂದ ಹೋಗಂಗಿಲ್ಲ. ಇದ ಒಂದು ಆಪ್ಷನ್ ಕರೆಕ್ಟ್ ಆಗಿತ್ತು. ಓಕೆ, ಇಲ್ಲ ನೀವು 13ರಿಂದ ಚೆಕ್ ಮಾಡ್ಕೋಬೋದು, ಇಲ್ಲ 14ರಿಂದ ಚೆಕ್ ಮಾಡ್ಕೋಬೋದು, ಇಲ್ಲ ನೀವು ಪೂರ್ತಿ ಸಾಲ್ವ್ ಮಾಡ್ಕೋಬೋದು. 3 1 3 3 19ರಾಗ 15 ಹೋದ್ರೆ 4 ಬಂತು. 2 1 2 2 3 2 6 6 × 14 × 26 ಮಾಡಿದ್ರೆ ಅವಾಗ ಎಷ್ಟು ಬರ್ತದೆ? ಇಷ್ಟೇ ಬರ್ತದೆ. ಬಟ್ ಅಷ್ಟೆಲ್ಲ ಯಾಕೆ ಮಾಡ್ಬೇಕು? ನಾವು ಡೈರೆಕ್ಟಾಗಿನ ಸಾಲ್ವ್ ಮಾಡುವಂಥದ್ದು. ನೆಕ್ಸ್ಟ್, 400 ಸೀತಾಫಲ ಹಣ್ಣುಗಳನ್ನು ಪ್ರತಿ 100 ಹಣ್ಣುಗಳಿಗೆ 1200 ರೂಪಾಯಿ ಅಂತೆ ಖರೀದಿಸಲಾಯಿತು. ಓಕೆ, ಮತ್ತು 900 ರೂಪಾಯಿ ಲಾಭದೊಂದಿಗೆ ಮಾರಾಟ ಮಾಡಲಾಯಿತು. ಹಾಗಾದರೆ ಪ್ರತಿ ಡಜನ್ ಸೀತಾಫಲ ಹಣ್ಣುಗಳ ಮಾರಾಟದ ಬೆಲೆಯನ್ನು ರೂಪಾಯಿಗಳಲ್ಲಿ ಕಂಡುಹಿಡ್ರಿ ಅಂತ ಹೇಳಿದ್ದಾರೆ. ಓಕೆ, ಯಾವ ರೀತಿ ಮಾಡ್ಬೇಕು ನೋಡ್ರಿ. ಇಲ್ಲಿ ಕೊಟ್ಟದ್ದು 100 ಹಣ್ಣುಗಳಿಗೆ, ಇಲ್ಲಿ ಕೊಟ್ಟದ್ದು 400 ಹಣ್ಣಿಗೆ. ಈಗ ಅದನ್ನು 400 ಹಣ್ಣಿಗೆ ಬದಲು ಮಾಡ್ಕೊಂಡು 100 ಹಣ್ಣಿಗೆ 1200 ರೂಪಾಯಿ ಆದ್ರೆ 400 ಹಣ್ಣಿಗೆ ಎಷ್ಟಾಯ್ತಪ್ಪ? 4800. ಹೌದಿಲ್ಲ? 4 ಪಟ್ಟು. ಇದು 100 ಹಣ್ಣಿಗೆ 1200 ಅಂದರೆ 400 ಹಣ್ಣಿಗೆ 4 ಪಟ್ಟು. 12 4 48, ಮುಂದೆ 2 0. ಇದ್ರೊಳಗೆ 900 ರೂಪಾಯಿ ಲಾಭ ತೊಗೊಂಡಾರ ಅವರು. ಮೈಂಡ್ ಒಳಗೆ ಮಾಡ್ಬೋದು ಇದನ್ನು. 4800 4800 900 ಕೂಡಿಸಿರ 5700. ಹೌದಾ ಇಲ್ಲ? ಇಷ್ಟು. ಹಂಗಾರೆ 400 ಹಣ್ಣುಗಳನ್ನು ಎಷ್ಟಕ್ಕೆ ಮಾರ್ಯಾರವರು? 5700. ಇದನ್ನು ಯಾಕೆ ಕೂಡಿಸಿವಪ್ಪ ಅಂತಂದ್ರೆ ಲಾಭ ತೊಗೊಂಡಾರ ಅವರು. ಈ ಖರೀದಿ ಮಾಡಿದ ಮ್ಯಾಗ ಏನು ಮಾಡ್ಯಾರು? ಲಾಭ ತೊಗೊಂಡ್ರ. ಖರೀದಿಗೆ ಲಾಭವನ್ನು ಕೂಡಿಸಿದ್ರೆ ಏನಾಗ್ತದೆ? ಮಾರಿದ ಬೆಲೆ ಬರ್ತದೆ. ಓಕೆ, ಹಂಗಾರೆ 400 ಹಣ್ಣುಗಳನ್ನು ಎಷ್ಟಕ್ಕೆ ಮಾರ್ಯಾರು? 5700ಕ್ಕೆ ಮಾರ್ಯಾರು. ಹಂಗಾರೆ ಕೇಳಿದ್ದೆಷ್ಟು? ಪ್ರತಿ ಡಜನ್. ಪ್ರತಿ ಡಜನ್ ಅಂದರೆ ಎಷ್ಟು? 12 ಹಣ್ಣುಗಳಿಗೆ ಎಷ್ಟು? 2 0 2 0. 4 1 4 3 7 3 21 5 3 15 2 17 ಅಂದರೆ 171. ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್,
ಒಂದು ಅಸಲು ಮೊತ್ತದ ಮೇಲೆ ವಾರ್ಷಿಕ 4% ಬಡ್ಡಿ ದರದಲ್ಲಿ 3 ವರ್ಷಗಳವರೆಗೆ ಸಿಗುವ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ 152 ಆಗಿದೆ. ಹಾಗಾದರೆ ಆ ಅಸಲು ಮೊತ್ತ ರೂಪಾಯಿಗಳಲ್ಲಿ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ನಿಮಗೆಲ್ಲರಿಗೂ ಒಂದು ಸೂತ್ರ ಗೊತ್ತದೆ. ಏನದ ಸೂತ್ರ? ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಪಿ ಇಂಟು ಆರ್ ಡಿವೈಡೆಡ್ ಬೈ 100 ಸ್ಕ್ವೇರ್ ಇಂಟು 300 ಪ್ಲಸ್ ಆರ್ ಡಿವೈಡೆಡ್ ಬೈ 100. ಇದು ಸೂತ್ರ. ಓಕೆ, ಡಿಫ್ರೆನ್ಸ್ ಎಷ್ಟದ? 152 152 ಬರುತ್ತೆ. ಅಸಲು ಗೊತ್ತಿಲ್ಲ, ಅಸಲು ಬರುತ್ತೆ. ಆರ್ ಸ್ಕ್ವೇರ್ ಬಡ್ಡಿ ದರ, ಆರನ್ನ ಸ್ಕ್ವೇರ್ ಬಡ್ಡಿ ದರ 4 4 16 ಭಾಗಿಸು 100 ಇಂಟು 100, ಯಾಕಂದ್ರೆ ಸ್ಕ್ವೇರ್ ಆಗಬೇಕಲ್ಲ. ಓಕೆ, ಗುಣಿಸು 300 ಪ್ಲಸ್ 6 ಅಂದ್ರೆ ಬಡ್ಡಿ ದರ, 300 ಪ್ಲಸ್ ಬಡ್ಡಿ ದರ 300 ಪ್ಲಸ್ 4 ಅಂದ್ರೆ 304 ಭಾಗಿಸು 100. ಓಕೆ, ಹಾಂ ನೋಡ್ರಿ, ಎಲ್ಲೆಲ್ಲಿ ಕಡ್ತ ಕೂತ್ರಿ. 152 ಒಂದ್ಲಿ, 152 ಎರಡ್ಲಿ ಹೋಯ್ತಾ ಇಲ್ಲ? ಓಕೆ, ನೋಡ್ರಿ ಎಷ್ಟು ಬಂತು? 16 ಎರಡ್ಲಿ 32. ಎಲ್ಲಿ ಕಡ್ತೋಕತಿ ಇಲ್ಲಿ ಹೊಡ್ರಿ, ಕಡ್ತ ಹೊಡಿ. 2 ಒಂದ್ಲಿ 2 50. ಓಕೆ, ನೆಕ್ಸ್ಟ್ 4 4 4 25, 4 ಒಂದ್ಲಿ 4 25, 25 ಇಂಟು 25 625, 625 ಇಂಟು 50 ಮಾಡಬೇಕು. 3 1 2 5 0. ಓಕೆ, ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನಿಮ್ಗೆ ಗೊತ್ತದಲ್ಲ 5ರಿಂದ ಗುಣಾಕಾರ ಮಾಡೋದು ಹೆಂಗಂತ. ಮುಂದೊಂದು 0 ಕೊಡ್ತೀರಿ, 2ರಿಂದ ಭಾಗಿಸ್ತೀರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, 6 2 5 ಇಂಟು 55 ಇಂಟು 55. ಏನು ಮಾಡಬೇಕು? ಇದಕ್ಕೊಂದು 0 ಕೊಡಬೇಕು, ಕೆಳಗೆ 2ರಿಂದ ಭಾಗಿಸ್ಬೇಕು. 2ರಿಂದ ಭಾಗಿಸ್ರಿ, 2 3 6, 2 1 2, 2 2 4, 2 5 10. ಮುಂದೆ ಇಲ್ಲೊಂದು 0 ಇತ್ತು, ಇಲ್ಲೊಂದು 0, ಮುಗೀತು. ಈ ರೀತಿ ಮಾಡಬೇಕು. ಗೊತ್ತಾಯ್ತಲ್ಲ? ಓಕೆ, ಇದು 5ರಿಂದ ಗುಣಿಸುವಂತಹ ಮೆಥಡ್. ನೆಕ್ಸ್ಟ್, ವಾರ್ಷಿಕ 4% ಬಡ್ಡಿ ದರದಲ್ಲಿ 8 ವರ್ಷಗಳ ಅವಧಿಗೆ ಅಸಲು ಮೊತ್ತದ ಮೇಲಿನ ಸರಳ ಬಡ್ಡಿಯು 168 ರೂಪಾಯಿ ಆಗಿದೆ. ಹಾಗಾದರೆ ಅಸಲು ಮೊತ್ತ ಎಷ್ಟು ಅಂತ ಕೇಳಿದ್ರೆ, 1 ವರ್ಷಕ್ಕೆ 4% ಅಂದ್ರೆ 8 ವರ್ಷಕ್ಕೆ ಎಷ್ಟಾಯ್ತಪ್ಪ? 8 4 32% ಆಯ್ತು. 32% ಬಡ್ಡಿ ಬಂದೈತಿ. ಹಂಗಾರೆ ಆ್ಯಕ್ಚುಲ್ ಆಗಿ ಬಡ್ಡಿ ಎಷ್ಟು ಬಂದೈತಿ? 168. ಅಸಲು ಯಾವಾಗಲೂ 100% ಇರ್ತೈತಿ. 100% ಅಂದ್ರೆ ಎಷ್ಟು? ಓಕೆ, 32 ಒಂದ್ಲಿ 32 ಎಷ್ಟರಲ್ಲಿ ಹೋಗ್ತದೆ? ಹೋಗಂಗಿಲ್ಲ ಇದು. ಓಕೆ, 4 4 4 7 4 ಎಂಟ್ಲಿ 32, 4 4 16, 4 ಒಂದ್ಲಿ 4. ಓಕೆ, 4 2 8, 4 25, 4 8 4 2 ಅಲ್ಲ, 4 8 32, 4 4 16, 4 2 8. ಓಕೆ, 2 ಒಂದ್ಲಿ 2, 2 21, 25 ಒಂದ್ಲಿ 25, 25 2 52, 52. ಆಪ್ಷನ್ 2 ಸರಿಯಾದ ಉತ್ತರ. ನೋಡ್ರಿ, ಇಲ್ಲಿ ಏನಾರ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದ್ರೆ ಇನ್ನೊಂದ್ಸಲ ಕಡ್ತಾ ಹೊಡೆ ತೋರಿಸ್ತೀನಿ. 32 ಅಂತಂದ್ರೆ 168, 100 ಅಂದ್ರೆ ಎಷ್ಟು? ನೋಡ್ರಿ, 4 8 32, 4 4 16, 4 2 8. ಓಕೆ, 2 4 2 8, 4 25 100, 2 ಒಂದ್ಲೆ 2 2 2 ಒಂದ್ಲೆ. ಇದನ್ನ ಗುಣಾಕಾರ ಮಾಡ್ರೆ 525 ಬಂತು. ಇದು ಒಂದು ಮೆಥಡ್ ಆಯ್ತು. ಇನ್ನೊಂದು ಫಾರ್ಮುಲಾ ಮೆಥಡ್ ಅದ, ಬೇಸಿಕ್ ಮೆಥಡು. ನಿಮ್ಮೆಲ್ಲರಿಗೂ ಸೂತ್ರ ಗೊತ್ತದ, PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಇಲ್ಲಿ ಅಸಲು ಗೊತ್ತಿಲ್ಲ, ಅದಕ್ಕೆ ಪಿ ಅಂತ ಬರ್ದೀವಿ. ಟೈಮ್ ಕೊಟ್ಟರೆ 8 ವರ್ಷ 8 ಬರ್ದೀವಿ. ಬಡ್ಡಿ ದರ ಕೊಟ್ಟರೆ 4 4 ಬರ್ದೀವಿ. ಭಾಗಿಸು 100. ಬಡ್ಡಿ ಕೊಟ್ಟರೆ 168 ಬರ್ದೀವಿ. ಓಕೆ, ಇಲ್ಲಿ ಭಾಗಾಕಾರದಾಗಿದ್ದಂಥ 0 ಈ ಕಡೆ ಹೋದ್ರೆ ಗುಣಾಕಾರ ಆಯಿತು. ಓಕೆ, ಇಲ್ಲಿ ಕಟ್ತಾ ಬಿಡ್ರಿ. ಎಷ್ಟು? 8 ಒಂದ್ಲಿ 8, 8 2 16, 8 ಒಂದ್ಲಿ 8. ಓಕೆ, 4 ಒಂದ್ಲಿ 4, 4 5 20, 4 2 8, 4 5 20. ಇಲ್ಲಿ 2 0 ಇದ್ದಿಲ್ಲ, ಅದನ್ನು ಕಟ್ತಾ ಹೊಡೆದ್ನಿ ಅಷ್ಟೇ. ಓಕೆ, ಇದು ಫಾರ್ಮುಲಾ ಮೆಥಡ್. ಬಟ್ ಇದು ಡೈರೆಕ್ಟ್ ಮೆಥಡ್, ಇದೇ ಬೆಸ್ಟ್ ಮೆಥಡ್ ಆಗಿರ್ತದೆ. ನೆಕ್ಸ್ಟ್, ಎಕ್ಸ್ನೇ ತರಗತಿಯ 3 ವಿಭಾಗದಲ್ಲಿ 35 40 25 ವಿದ್ಯಾರ್ಥಿಗಳಿದ್ದು ಅವರ ಸರಾಸರಿ ಅಂಕಗಳು ಕ್ರಮವಾಗಿ 90 88 80 ಆಗಿದ್ದರೆ ಎಕ್ಸ್ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ನಾನು ನಿಮಗೆ ಡೈರೆಕ್ಟ್ ಮೆಥಡ್ ಹೇಳ್ತೀನಿ. ನೀವು ಇದನ್ನು ಗುಣಾಕಾರ ಭಾಗಾಕಾರ ಮಾಡ್ಕೊಂತ ಕುಂತ ಲೆಂದಿ ಮಾಡೋ ಅವಶ್ಯಕತೆ ಇಲ್ಲ. ಡೆವಿಯೇಷನ್ ಮೆಥಡಿಂದ ಸಾಲ್ವ್ ಮಾಡ್ಬೋದು. ಈ ವಿದ್ಯಾರ್ಥಿಗಳು ಏನದಾರಲ್ಲ ಇವ್ರದ್ದು ಏನಾರ ಕಡತ ಹೋದ್ರೆ ಹೊಡ್ಕೊಂಡ್ಬಿಡ್ರಿ. ಯಾಕಂದ್ರೆ ನಮಗೆ ಕ್ಯಾಲ್ಕುಲೇಷನ್ ಗುಣಾಕಾರ ಭಾಗಾಕಾರ ಮಾಡಕ್ಕೆ ಈಸಿ ಆಗ್ತದೆ. ಎಲ್ಲದ್ರಾಗೂ 5 ಕಾಮನ್ ಐತಿ. 5 7 35, 5 8 40, 5 5 25.
ಗೊತ್ತಾತ್ಲ? ಈ ವಿದ್ಯಾರ್ಥಿಗಳನ್ನ ಏನು ಮಾಡ್ಕೊಂಬಿಡ್ರಿ ಕಡ್ತಾ ಹೊಡ್ಕೊರಿ. ನೀವು ಕಡ್ತಾ ಹೊಡ್ಕೊಲಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕ್ಯಾಲ್ಕುಲೇಷನ್ ಜಾಸ್ತಿ ಆಗ್ತದೆ ಅಷ್ಟೆ. ಹಂಗಾರೆ ಈಗ ಎಷ್ಟು ವಿದ್ಯಾರ್ಥಿಗಳದಾರ ಅನ್ಕೋಣ 7, ಇವ್ರು ಎಷ್ಟು ವಿದ್ಯಾರ್ಥಿಗಳದಾರ ಅನ್ಕೋಣ 8, ಇವ್ರು ಎಷ್ಟು ವಿದ್ಯಾರ್ಥಿಗಳದಾರ ಅನ್ಕೋಣ 5. ಇಷ್ಟೆಲ್ಲರಿಗೂ ಗೊತ್ತಾಯ್ತಾ? ರೈಟ್. ಓಕೆ. 7 ವಿದ್ಯಾರ್ಥಿಗಳ ಸರಾಸರಿ ಎಷ್ಟೈತಿ 90, 8 ವಿದ್ಯಾರ್ಥಿಗಳದ್ದು 88, ಈ 5 ವಿದ್ಯಾರ್ಥಿಗಳದ್ದು 80. ಈಗ ನಾವು ಅನ್ಕೊಳ್ಳೋನು ಎಲ್ಲದ್ರದ್ದು ನಿಯರ್ ಇರುವಂಥದ್ದು ಒಂದು 90 ಸರಾಸರಿ ಅನ್ಕೊಳ್ಳೋಣ. ಅನ್ಕೋರಿ ನೀವು ಎಷ್ಟು ಬೇಕಷ್ಟು ಅನ್ಕೋರಿ. 88 ಅನ್ಕೋರಿ, 80 ಅನ್ಕೋರಿ, 90 ಅನ್ಕೋರಿ, 95 ಅನ್ಕೋರಿ, 100 ಅನ್ಕೋರಿ, ಅದು ನಿಮಗೆ ಬಿಟ್ಟು. ಇದು 90 ಅನ್ಕೊಂಡು ನಾನು, ಯಾಕಂದ್ರೆ ಇದು ಜೀರೋ ಮಾಡೋಕೆ ಈಸಿ ಆಕತ್ತೆ. ಓಕೆ. ಇದಕ್ಕೆ ಎಷ್ಟು ವ್ಯತ್ಯಾಸ ಐತಿ 0. ಇದಕ್ಕೆ ಎಷ್ಟು ವ್ಯತ್ಯಾಸ ಐತಿ -2. ಇದು 90ಕ್ಕಿಂತ 2 ಕಡಿಮೆ ಐತಿ. ಇದು 90ಕ್ಕಿಂತ 10 ಕಡಿಮೆ ಐತಿ, ಅದಕ್ಕೆ 10. ಇಷ್ಟೆಲ್ಲರಿಗೂ ಅರ್ಥ ಆಯ್ತಲ್ಲ? ಓಕೆ. ಒಬ್ಬೊಬ್ಬರಿಗೆ 2 ಕಡಿಮೆ ಐತಿ. ಹಂಗಾರೆ 8 ಮಂದಿಗೆ ಎಷ್ಟು ಕಡಿಮೆ ಆತಪ್ಪ 16 ಕಡಿಮೆ ಆಯ್ತು. ಒಬ್ಬೊಬ್ಬರಿಗೆ 10 ಕಡಿಮೆ ಐತಿ. ಹಂಗಾರೆ 5 ಮಂದಿಗೆ ಎಷ್ಟು ಕಡಿಮೆ ಆತಪ್ಪ 50 ಕಡಿಮೆ ಆಯ್ತು. ಹಂಗಾರೆ ಓವರಾಲ್ ಆಗಿ ಎಷ್ಟು ಕಡಿಮೆ ಆಗೈತಿ 66 ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗೈತಿ 66 ಕಡಿಮೆ. ಹಂಗಾರೆ ಈ ಕಡಿಮೆ ಆಗಿದ್ದ 66 ಎಲ್ಲರ ನಡಕ್ಕೆ ನಾವೇನು ಮಾಡಬೇಕು ಹಂಚಬೇಕು. ಎಲ್ಲರೂ ಎಷ್ಟು 7, 8, 15, 15, 5, 20. ಹಂಗಾರೆ ಇದನ್ನ ಏನು ಮಾಡಬೇಕು 20ರೊಳಗೆ ಹಂಚಬೇಕು. 20ರಿಂದ ಭಾಗಿಸ್ಬೇಕು. ಓಕೆ. 2 10 2 33 ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಅಂದ್ರೆ 10. ಎಂಥದ್ದಿದೆ ಮೈನಸ್. ಯಾಕೆ 2 ಮೈನಸ್ ತಗೋದಕ್ಕೆ ಏನಾಕತ್ತಿದ್ದು ಮೈನಸ್. 90ರೊಳಗೆ 3.3 ಕಳೆದ್ರೆ ಎಷ್ಟು ಬಂತು 86.7. ನೋಡ್ರಿ ಎಷ್ಟು ಈಸಿ ಪ್ರಶ್ನೆ ಅದ. ನೀವು ಇದನ್ನು ಒಂದು ವೇಳೆ ಏನಾರೇ 35 × 90 ಪ್ಲಸ್ 40 × 88 ಪ್ಲಸ್ 25 × 80 ಗುಣಾಕಾರ ಮಾಡಿ ಆಮೇಲೆ ಇವೆಲ್ಲದರಿಂದ ಭಾಗಾಕಾರ ಮಾಡೋದ್ರಾಗ ಏನಾಗಿರ್ತಿತ್ತು ಲೇಟ್ ಆಗಿರ್ತಿತ್ತು. ರೈಟ್. ಓಕೆ. ನೆಕ್ಸ್ಟ್, ಒಂದು ವೇಳೆ 55, 50, 23 ಈ ಪ್ರಶ್ನೆ ನಿಮ್ಗೆ ಮೊದಲನೇಕ ಕಠಿಣ ಅನಿಸ್ಬೋದು. ಬಟ್ ಒಂದು 2 ಸಲ ಪ್ರಾಕ್ಟೀಸ್ ಮಾಡಿರಿ ಡೈರೆಕ್ಟಾಗೆ ಬಂದುಬಿಡ್ತದೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ರಿವೈಸ್ ಮಾಡಿ ನೋಡಿರಿ. ಒಂದು ವೇಳೆ 50, 55, 50, 23 ಮತ್ತು 22ರಲ್ಲಿ ಪ್ರತಿಯೊಂದರಿಂದ ಎಕ್ಸ್ ಅನ್ನು ಕಳೆದರೆ ಫಲಿತಾಂಶವಾಗಿ ಬರುವ ಸಂಖ್ಯೆಗಳು ಅದೇ ಕ್ರಮದಲ್ಲಿ ಸಮಾನುಪಾತದಲ್ಲಿರ್ತವೆ. ಹಾಗಾದರೆ 3, 7 ಮತ್ತು ಎಕ್ಸ್ನ 4ನೆಯ ಸಮಾನುಪಾತ ಎಷ್ಟು? ಓಕೆ. ಹಂಗಾರೆ ಈ ರೀತಿ ಪ್ರಶ್ನೆಯನ್ನು ಯಾವ ರೀತಿ ಮಾಡ್ಬೇಕಂತ ಹೇಳಿದ್ದೀನಿ ನಿಮ್ಗೆ. ಹಿಂದೆ ಒಂದು ಯಾವುದೋ ಶಿಫ್ಟ್ ಒಳಗೆ ಈ ರೀತಿ ಪ್ರಶ್ನೆ ಬಂದಿತ್ತು. ಮೊದಲೇ ಕೊಟ್ಟಂಥ ಸಂಖ್ಯೆಗಳನ್ನು ಬರ್ಕೋರಿ. 55, 50. ಓಕೆ. 23, 22 ಇವೆರಡು ಸಂಖ್ಯೆಗಳನ್ನು ಬರ್ಕೊಂಡ್ರಿ. ಓಕೆ. ಏನು ಮಾಡ್ಬೇಕಪ್ಪ ಭಾಳ ಈಸಿ. ಈಗ ಜಸ್ಟ್ ಇವು ಎರಡರ ಏನು ಮಾಡಿರಿ ಡಿಫ್ರೆನ್ಸ್ ತಗೋರಿ. ಎಷ್ಟೈತಿ 5. ಇವು ಎರಡರ ಡಿಫ್ರೆನ್ಸ್ ತಗೋರಿ. ಎಷ್ಟೈತಿ 1. ಓಕೆ. ಈ 1ಅನ್ನು ಈ ಮೊದಲೇ ಟರ್ಮಿಗೆ ಗುಣಿಸ್ರಿ. ಈ 5ಅನ್ನು ಇದ್ರ ಮೊದಲೇ ಟರ್ಮಿಗೆ ಗುಣಿಸ್ರಿ. 1 5 55. 23 × 5 ಅಂತಂದರೆ ಎಷ್ಟಂತು 115. ಓಕೆ. ಇವು ಎರಡರ ವ್ಯತ್ಯಾಸ ಇದ್ರದ್ದು ಏನು ತಗೋಬೇಕು ಡಿಫ್ರೆನ್ಸ್ ತಗೋಬೇಕು. ಭಾಗಿಸು ಇವು ಎರಡರೂ ಡಿಫ್ರೆನ್ಸ್ ತಗೋಬೇಕು. 5 ಡಿಫ್ರೆನ್ಸ್ 5ರಾಗ 1 ಕಡೆ ಗೊತ್ತಲ್ಲ. ಈ ಕೊಟ್ಟಂಥ ಫಸ್ಟ್ ಏನು ಮಾಡ್ತೀರಿ ಡಿಫ್ರೆನ್ಸ್ ತೊಗೊಂಡ್ರಿ 5 ಬಂತು. ಇದ್ರ ಡಿಫ್ರೆನ್ಸ್ ತೊಗೊಂಡ್ರಿ 1 ಬಂತು. ಈ 1ಅನ್ನು ಇದು ಮೊದಲೇ ಟರ್ಮ್ ಗುಣಿಸ್ರಿ. ಈ 5ಅನ್ನು ಇದ್ರ ಮೊದಲೇ ಟರ್ಮ್ ಗುಣಿಸ್ರಿ. 55 × 100 ಈ 55 ಮೈನಸ್ 155 ಬಂತು. ಇವೆರಡರ ವ್ಯತ್ಯಾಸ ಭಾಗಿಸು. ಈ ಕೆಳಗೆ ಕೊಟ್ಟಿರುವಂತಹ ಸಂಖ್ಯೆಗಳ ವ್ಯತ್ಯಾಸದಿಂದ ಮಾಡಿ. 5ರಾಗ 5 ಹೋದ್ರೆ 0, 11ರಾಗ 5 ಹೋದ್ರೆ 6 ಭಾಗಿಸು. 5ರಾಗ 1 ಹೋದ್ರೆ 4. ಎಷ್ಟು ಬಂತಪ್ಪ 4 1 4, 4 1 4, 2 ಉಳಿತು 4 5 20. ಹಂಗಾರೆ ಎಷ್ಟು ಬಂತು ಈಗ 15 ಬಂತು. ಎಷ್ಟು ಬಂತು 15. ಓಕೆ. ಎಕ್ಸ್ನ ಬೆಲೆ ಎಷ್ಟು ಬಂತು 15. ಎಕ್ಸ್ನ ಬೆಲೆ ಎಷ್ಟು ಬಂತು 15. ಓಕೆ. ಈಗ ಇದನ್ನ ಏನು ಮಾಡಬೇಕಿದ್ರೆ 4ನೆಯ ಸಮಾನುಪಾತ ಕಂಡಿಡಿಬೇಕು. 4ನೆಯ ಸಮಾನುಪಾತ ಹೆಂಗೆ ಕಂಡಿದ್ದೀರಿ 2ನೇ ಸಂಖ್ಯೆ 3ನೇ ಸಂಖ್ಯೆ ಗುಣಿಸ್ತೀರಿ. ಈ ಕೊಟ್ಟಂಥ ಸಂಖ್ಯೆಯಿಂದ ಭಾಗಿಸ್ತೀರಿ. 7 × 15 ಭಾಗಿಸು 3. 3 1 3 5 7 5 35. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನಾವು ಇನ್ನೊಂದು ವಿಚಾರನೂ ಮಾಡ್ಬೋದಾಗಿತ್ತು. ಏನಂತಂದ್ರೆ ನಾವು 4ನೆಯ ಸಮಾನುಪಾತ ಕಂಡುಹಿಡಿಬೇಕಂತಂದ್ರೆ ಇವು ಎರಡೂ ಸಂಖ್ಯೆ ಗುಣಾಕಾರ ಆಗ್ತವೆ. ಇದರಿಂದ ಭಾಗಿಸ್ತಾರೆ. ಓಕೆ. 7 × x / 3. ನಾವು ಏನು ಮಾಡ್ಬೋದಾಗಿತ್ತು 7ರಿಂದ ಈ 3ರಿಂದ ಅಂತೂ ಭಾಗ ಹೋಗತ್ತಿಲ್ಲಿದು. ಹಂಗಾರೆ 7ರಿಂದ ಗುಣಾಕಾರ ಆಗಿ ಬಂದಂತಹ ಉತ್ತರ ಆಗಿರ್ತದೆ. 7ರಿಂದ ಗುಣಾಕಾರ ಆಗಿ ಬಂದಂತಹ ಉತ್ತರ ಯಾವ್ದೈತಿ 7ರಿಂದ ಹೋಗಂಗಿಲ್ಲ, 7ರಿಂದ ಭಾಗ ಹೋಗತಿ, 7ರಿಂದ ಹೋಗಂಗಿಲ್ಲ, 7ರಿಂದ ಹೋಗಂಗಿಲ್ಲ. ಡೈರೆಕ್ಟ್ ಈ ಮೆಥಡಿಂದ ನಾವು ಏನು ಮಾಡ್ಬೋದಾಗಿತ್ತು ಆನ್ಸರ್ ಮಾಡ್ಬೋದಾಗಿತ್ತು. ಬಟ್
ಕೆಲವೊಂದು ಟೈಮ್ ಒಳಗೆ ಇಲ್ಲಿ ಮಟ್ಟ ಅಷ್ಟೇ ಕೇಳ್ತಾರೆ ಈ ಎಕ್ಸ್ನ ಬೆಲೆ ಕಂಡಿಡ್ರಿ ಅಂತ. ಅವಾಗ ನಾವೇನು ಮಾಡಕ್ಕೆ ಬರಂಗಿಲ್ಲ, ಈ ರೀತಿ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಈ ಮೆಥಡ್ ನಿಮಗೆ ಗೊತ್ತಿರಲಿ ಅಂತ ಹೇಳಿ ಮಾಡಿದ್ದೀನಿ. ಪೂರ್ತಿಯಾಗಿ ಸಾಲ್ವ್ ಮಾಡಿದ್ದೀನಿ. ಹೋಪ್ ನಿಮಗಿದೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ನೆಕ್ಸ್ಟ್ 31, 61 ಮತ್ತು 91ರಿಂದ ಭಾಗಿಸಿದಾಗ ಏಕರೂಪದ ಸಂಖ್ಯೆಯನ್ನು ಶೇಷವಾಗಿ ಉಳಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಎಕ್ಸ್ ಆಗಿದ್ದರೆ ಎಕ್ಸ್ ಮತ್ತು 48ರ ಲಸ ಎಷ್ಟು? ಎಕ್ಸ್ ಮತ್ತು 48ರ ಲಸ ಕಂಡುಹಿಡಿಬೇಕು ನಾವು. ಈಗ ನಾ ಇದಕ್ಕೆ ಎಕ್ಸ್ ಕಂಡುಹಿಡಿಯೋ ಅವಶ್ಯಕತೆ ಐತಿ ಇಲ್ಲ. 48ರಿಂದ ಯಾವ ಸಂಖ್ಯೆ, ಯಾಕಂದ್ರೆ ಲಸ ಯಾವಾಗಲೂ ಇವೆರಡೂ ಸಂಖ್ಯೆಯಿಂದ ಭಾಗ ಹೋಗ್ಬೇಕು. ಓಕೆ, ಹಂಗಾರೆ ಈ ಎಕ್ಸ್ನ ಬೆಲೆ ನನಗೆ ಈಗ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ನಾ ಏನು ಮಾಡ್ತೀನಿ, ಡೈರೆಕ್ಟ್ ಲಸ ಇವೆರಡರದ್ದು ಲಸ ಕಂಡುಹಿಡಿಬೇಕು. ಇವೆರಡರದ್ದು ಲಸ ಕಂಡುಹಿಡಿಬೇಕಂದ್ರೆ ಇದರಿಂದನೂ ಬಾ ಹೋಗ್ಬೇಕದು, ಇದರಿಂದನೂ ಬಾ ಹೋಗ್ಬೇಕು. ಇದು ಏನೈತೆ ನನಗೆ ಗೊತ್ತಿಲ್ಲ, ಅದಕ್ಕೆ ಬರೀ ಇದರಿಂದ ಅಷ್ಟೇ ಬಾ ಹೋಗಿ ಚೆಕ್ ಮಾಡಿ. 48ರಿಂದ ಈ ಸಂಖ್ಯೆ ಹೋಗಂಗಿಲ್ಲ, ಕ್ಯಾನ್ಸಲ್. 48ರಿಂದ ಈ ಸಂಖ್ಯೆನೂ ಬಾ ಹೋಗಂಗಿಲ್ಲ, ಕ್ಯಾನ್ಸಲ್. 48 ಐದ್ಲೆ 240 ಈ ಸಂಖ್ಯೆ ಬಾ ಹೋಗತಿ. 48ರಿಂದ ಈ ಸಂಖ್ಯೆನೂ ಬಾ ಹೋಗಂಗಿಲ್ಲ, 240 ಡೈರೆಕ್ಟ್ ಆನ್ಸರ್. ಓಕೆ, ಇಷ್ಟ. ನೀವು ಉಳಿದದ್ದೇನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನು ಮಾಡಿ, ಎಕ್ಸ್ ಮತ್ತು 48ರ ಲಸ ಎಷ್ಟು ಅಂತಂದ್ರೆ ಈ ಎಕ್ಸನ್ನು ಬಿಡ್ರಿ, ಇನ್ನೊಂದು ಯಾವ ಸಂಖ್ಯೆ ಕೊಟ್ಟಿರ್ತಾರ ಆ ಸಂಖ್ಯೆಯಿಂದ ಯಾವ ಆಪ್ಷನ್ ಬಾ ಹೋಗುತ್ತೆ ಅಂತ ಚೆಕ್ ಮಾಡ್ರೆ ಮುಗಿದು ಹೋಗಿಬಿಡ್ತದೆ. ಓಕೆ, ರೈಟ್. ನೆಕ್ಸ್ಟ್ ನೋಡಕ್ಕೆ ಮಾತ್ರ ಭಯಾನಕ ಕಾಣಿಸ್ತದೆ. ನೆಕ್ಸ್ಟ್, ಒಂದು ಕೈ ಗಡಿಯಾರದ ನಮೂದಿತ ಬೆಲೆ 1200 ರೂಪಾಯಿಗಿದೆ. ಇದನ್ನು ಕ್ರಮವಾಗಿ 5% ಮತ್ತು 8%ಗಳ 2 ಕ್ರಮಾನುಗತ ರಿಯಾಯಿತಿಯಲ್ಲಿ ಮಾರಾಟ ಮಾಡಲಾಗುತ್ತದೆ. ಹಾಗಾದರೆ ಅದರ ಮಾರಾಟ ಬೆಲೆ ಕಂಡಿಡ್ರಿ. ಯಾವ ರೀತಿ ಮಾಡಿದ್ರಿ, ಕೊಟ್ಟಂಥ ಬೆಲೆಯನ್ನು ಬರ್ಕೋತೀರಿ. 5% ರಿಯಾಯಿತಿ ಅಂದರೆ ಎಷ್ಟಕ್ಕೆ ಮರಿತಾವೆ ನಾವು, 95%. ನೆಕ್ಸ್ಟ್ 8% ರಿಯಾಯಿತಿ ಅಂದರೆ ಎಷ್ಟಕ್ಕೆ ಮರಿತಾವೆ, 92%. ಈ ರೀತಿ ಮಾಡಿರ್ತಾರೆ. ರೈಟ್. ಓಕೆ, ನಾವು ಈ ಕಡತ ಹೊಡಿಯೋಕೆ ನೋಡ್ರಿ, ಇಲ್ಲಿ 2 0ಇಂದ 2 0 ಹೋಯಿತು. 4 3 12, 4 25. ಓಕೆ, 5 5 5 1 5 5 9 45. ಓಕೆ, ಮತ್ತೆಲ್ಲಿ ಹೋಗ್ತದೆ, ಮತ್ತೆಲ್ಲಿ ಹೋಗಂಗಿಲ್ಲ. 19 2 38 ಇಂಟು 2 ಮಾಡಬೇಕು, ಆಮೇಲೆ 9ರಿಂದ ಗುಣಿಸ್ಬೇಕು, ಆಮೇಲೆ 5ರಿಂದ ಭಾಗಿಸ್ಬೇಕು. ಇದೇನಾಗ್ತದೆ, ಲೆಂದಿ ಆಗ್ತದೆ. ಡೈರೆಕ್ಟಾಗಿ ಯಾವ ರೀತಿ ಮಾಡೋದು ನೋಡ್ರಿ. ನೋಡ್ರಿ, ಮೊದಲಿಗೆ 8% ಡಿಸ್ಕೌಂಟ್ ಕೊಟ್ಟನವ, 5%. 10% ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ 120 ಆಯ್ತು. 10%ದ ಅರ್ಧ, 120ರ ಅರ್ಧ ಎಷ್ಟು, 60. ಹಂಗಾರೆ 1200 ಒಳಗೆ 60 ರೂಪಾಯಿ ಡಿಸ್ಕೌಂಟ್ ಕೊಟ್ಟವು. ಗೊತ್ತಾಗತ್ತಲ್ಲ, 1200 ಒಳಗೆ 60% ಡಿಸ್ಕೌಂಟ್ ಕೊಟ್ಟರೆ ಎಷ್ಟಾಯ್ತು, 1140 ಉಳಿತು. ಇಷ್ಟೆಲ್ಲರಿಗೂ ತಿಳಿತು. ಓಕೆ, 5%ಅನ್ನು ಕಂಡು ಹಿಡ್ಕೊಂಡಿವಿ ನಾವು, ಡಿಸ್ಕೌಂಟ್ ಕೊಟ್ಟಿವಿ. 5% ಅಂದ್ರೆ ಹೆಂಗೆ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ 10% ಆಯ್ತು. 120ರೊಳಗೆ 120ರೊಳಗೆ 5% ಆಗ್ಬೇಕು ನಮಗೆ. 10% ಅಂದ್ರೆ 120, 5% ಅಂದ್ರೆ ಅರ್ಧ ಆಗ್ಬೇಕು. 120ರ ಅರ್ಧ ಎಷ್ಟು, 60. 1200 ಒಳಗೆ 60 ಹೋದ್ರೆ ಎಷ್ಟು ಬಂತು, 1140 ಬಂತು. ಓಕೆ, ನೆಕ್ಸ್ಟ್ ಇದ್ರ ಮ್ಯಾಗ 8% ಡಿಸ್ಕೌಂಟ್ ಕೊಡ್ಬೇಕು. ಇದ್ರ ಮ್ಯಾಗ 8% ಡಿಸ್ಕೌಂಟ್. ನೋಡ್ರಿ, 8% ಡಿಸ್ಕೌಂಟ್ ಹೆಂಗೆ, 1% ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 10%, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 1%. ಹಂಗಾರೆ 1% ಅಂದ್ರೆ 1140. 1% ಅಂದ್ರೆ 8% ಅಂದ್ರೆ ಇದ್ರ 8 ಪಟ್ಟು. 8 4 32, 4 44 3 47. ಎಷ್ಟು ಬಂತು, 8% ಅಂತಂದ್ರೆ 8 4 32, 11 8 88 3, ಸಾರಿ 88 3 ಅಂತಂದ್ರೆ ಎಷ್ಟು ಬಂತು, 91. 11 8 8ರಿಂದ ಗುಣಿಸೋತಿಲ್ಲ ನಾವು. ಓಕೆ, ಎಷ್ಟು ಬಂತು, 91 2 ಬಂತು. ಓಕೆ, ಇಲ್ಲಿ ನೋಡ್ರಿ, 2 ಸ್ಥಾನ ಬಿಟ್ಟು ಪಾಯಿಂಟ್ ಇತ್ತು ಅಂದ್ರೆ ಇಲ್ಲಿ ಏನು ಮಾಡ್ತೀವಿ ನಾವು, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. ಮುಂದೊಂದು 0 ಇತ್ತು, 0, 2 ಸ್ಥಾನ ಬಿಟ್ಟು ಪಾಯಿಂಟ್. ಸಿಂಪಲ್. ಸ್ವಲ್ಪ ಏನಾರೇ ನಿಮಗೆ ಕನ್ಫ್ಯೂಷನ್ ಆಗಿದ್ರೆ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಫಸ್ಟ್ ಏನು ಮಾಡ್ತೀವಿ, 1200 ಒಳಗೆ 5% ಡಿಸ್ಕೌಂಟ್ ಅಂದ್ರೆ 60 ಹೋಯ್ತು. ಹಂಗಾರೆ ಈಗ ಎಷ್ಟು ಉಳಿತು, 1140 ಉಳಿತು. ಈ 1140ರದ 8% ಮತ್ತೆ ಇದ್ರ ಮೇಲೆ ಡಿಸ್ಕೌಂಟ್ ಕೊಡಬೇಕು. 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ 10% ಆಯಿತು. 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ 1% ಆಯಿತು. 1% ಅಂದರೆ ಎಷ್ಟೈತಿ, 11.40. ನಮಗೆ ಎಷ್ಟು ಪರ್ಸೆಂಟ್ ಬೇಕು, 8% ಬೇಕು. 0 8 ಇಂಟು 0 8, 8 4 32, 11 8 88, 1 3 ಅಂತಂದ್ರೆ ಎಷ್ಟಾಯಿತು, 91 ಆಯ್ತು. ಹಂಗಾರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಇಲ್ಲೂ ಏನು ಮಾಡ್ತೀವಿ, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿವಿ. 8% ಅಂದರೆ ಎಷ್ಟಾಯಿತು, 91.20 ಆಯ್ತು. ಡೈರೆಕ್ಟ್ ಗೊತ್ತಲ್ಲ. ಓಕೆ, ಹಂಗಾರೆ
ಈಗ ಮೊದಲೇಕೆ ಇಷ್ಟು ಉಳಿದಿತ್ತು, ಇದ್ರೊಳಗೆ ಮತ್ತೆ ಇಷ್ಟು ಡಿಸ್ಕೌಂಟ್ ಕೊಡ್ತೀವಿ ನಾವು. 91.20 ಡಿಸ್ಕೌಂಟ್ ಕೊಡ್ತೀವಿ ಅಂದ್ರೆ ಕಳೆದು ಬಿಡ್ರಿ. ಇಲ್ಲಿ ಪಾಯಿಂಟ್ ಇಲ್ಲ ಅಂದ್ರೆ ಪಾಯಿಂಟ್ ಇಟ್ಕೋರಿ, ಮುಂದೆ 2 0. 0 ಒಳಗೆ 0 ಹೋದ್ರೆ 0, 10 ಒಳಗೆ 2 ಹೋದ್ರೆ 8, ಲಾಸ್ಟ್ 8 0 ಎಲ್ಲೈತಿ, ಇಲ್ಲೈತಿ. ಇದೇ ಒಂದು ಪ್ರಶ್ನೆ ಉತ್ತರ ಆಗಿರ್ತದೆ. ಪೂರ್ತಿ ಸಾಲ್ವ್ ಮಾಡ್ರೆ 10ರಾಗ 2 ಹೋದ್ರೆ 8, 14ರಾಗ 10 ಹೋದ್ರೆ 4, 1ರಾಗ 1 ಹೋದ್ರೆ 0, 1ಕ್ಕೆ 1. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಈ ರೀತಿ ನಾವು ಏನು ಮಾಡ್ಬೋದು, ಮೈಂಡ್ ಒಳಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡನ್ನ ಬೇಗನೆ ಸಾಲ್ವ್ ಮಾಡ್ಬೋದು. ಹಿಂಗೆ ಮಾಡೋಕ್ಕಿದ್ರೆ ಈಸಿ ಡಾಟಾ ಇತ್ತಂದ್ರೆ ಇದು ಬೆಸ್ಟ್ ಮೆಥಡ್ ಇರ್ತದೆ. ಬಟ್ ಸ್ವಲ್ಪ ಈ ರೀತಿ ವೆರಿಫೈ ಆಗ್ತಾಯಿದ್ರೆ ಡಾಟಾಗಳು ಬೇರೆ ಬೇರೆ ವೇರಿ ಆಗ್ತಾಯಿದ್ರೆ ಏನು ಮಾಡ್ಬೋದು, ಈ ರೀತಿ ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೋದು. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ವಾಹನದಲ್ಲಿ 60 ಕಿಲೋಮೀಟರ್ ದೂರವನ್ನು 30 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಮತ್ತು 30 ಕಿಲೋಮೀಟರ್ ದೂರವನ್ನು 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ, 45 ಕಿಲೋಮೀಟರ್ ದೂರವನ್ನು 90 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಸಾಗುತ್ತಾರೆ. ಹಾಗಾದರೆ ಪೂರ್ಣ ಪ್ರಯಾಣದ ಸರಾಸರಿ ವೇಗ ಎಷ್ಟು? ಎವರೇಜ್ ಸ್ಪೀಡ್ ಕಂಡುಹಿಡಿಬೇಕು. ಎವರೇಜ್ ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ ನಾವು? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಒಟ್ಟು ದೂರ ಭಾಗಿಸು ಒಟ್ಟು ಸಮಯ. ಓಕೆ, ಒಟ್ಟು ದೂರ ಎಷ್ಟೈತೆ ನೋಡ್ರಿ, 60 ಕಿಲೋಮೀಟ್ರು, 30 ಕಿಲೋಮೀಟ್ರು, 90 ಕಿಲೋಮೀಟ್ರು, 90 ಕಿಲೋಮೀಟ್ರು, 45 ಕಿಲೋಮೀಟ್ರ್ ಅಂತಂದ್ರೆ ಎಷ್ಟಾಯ್ತು? 135 ಕಿಲೋಮೀಟ್ರ್ ಆಯ್ತು. ಟೋಟಲ್ ಎಷ್ಟು ದೂರ ಆಯಿತು? 135 ಕಿಲೋಮೀಟ್ರ್. ಹಂಗಾರೆ ಟೈಮ್ ಕೊಟ್ಟಿಲ್ಲ ನಮ್ಗೆ. ಟೈಮ್ ನಾವೇನು ಮಾಡ್ಕೋಬೇಕು, ಕಂಡುಹಿಡ್ಕೋಬೇಕು. ಯಾವ ರೀತಿ? 30 ಕಿಲೋಮೀಟ್ರು 1 ತಾಸಿಗೆ, 60 ಕಿಲೋಮೀಟ್ರ್ ಹೋಗ್ಯಾನ, ಹಂಗಾರೆ ಎಷ್ಟು ತಾಸು ಹೋಗಿರ್ತಾನೋ? 2 ತಾಸು. ಹೌದಾ ಇಲ್ಲ? 1 ತಾಸಿಗೆ 30 ಕಿಲೋಮೀಟ್ರು, 60 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಎಷ್ಟು ತಾಸು ತೊಗೊಂಡಿರ್ತಾನೆ? 2 ತಾಸು. ಇದು 2 ತಾಸು ಆಯ್ತು. 1 ತಾಸಿಗೆ 60 ಕಿಲೋಮೀಟ್ರು ಅಂದರೆ ಇಲ್ಲಿ 30 ಕಿಲೋಮೀಟ್ರ್ ಹೋಗ್ಯಾನ ಅಂದ್ರೆ ಅರ್ಧ ತಾಸು ಅಷ್ಟು. ಹೌದಿಲ್ಲ? ಎಷ್ಟು? 0.5, ಅರ್ಧ ತಾಸು. ಇದು ಬರೀ ಅರ್ಧ ತಾಸು ನೋಡ್ರಿ. ಇಲ್ಲಿ 1 ತಾಸಿಗೆ 90 ಕಿಲೋಮೀಟ್ರ್ ಹೋಗ್ಕೊಂಡು ಇಲ್ಲಿ 45 ಕಿಲೋಮೀಟ್ರ್ ಹೋಗ್ಯಾನ ಅಂದ್ರೆ ಇಲ್ಲೂ ಎಷ್ಟು? ಬರೀ ಅರ್ಧ ತಾಸು. ಮೈಂಡ್ ಒಳಗೆ ಮಾಡ್ಬೋದಲ್ಲ? 2 ತಾಸು, ಅರ್ಧ ತಾಸು ಅಂದ್ರೆ ಎಷ್ಟಾಯ್ತು? 3 ತಾಸು. ಟೋಟಲ್ ಟೈಮ್ ಎಷ್ಟಾಯಿತು? 3. ಓಕೆ, 3 4 12, 1 ಉಳಿತು, 3 5 15, 45 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಒಂದು ಸಿಲಿಂಡರ್ನ ಎತ್ತರ 16 ಸೆಂಟಿಮೀಟರ್ ಮತ್ತು ಅದರ ತ್ರಿಜ್ಯ 14 ಸೆಂಟಿಮೀಟರ್ ಆಗಿದ್ದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಓಕೆ, ಇದರೊಳಗೆ ಪೈ ಬೆಲೆ ಬರ್ತದ. ಪೈ ಅಂತಂದ್ರೆ 11. 11ರಿಂದ ಯಾವ ಸಂಖ್ಯೆ ಭಾವಕ್ಕೆ ಚೆಕ್ ಮಾಡಿರಿ. ಈ 1 1 2 4 2 6 6 ಅಲ್ಟರ್ನೇಟ್ ಸಂಖ್ಯೆಗಳನ್ನ ಕೂಡಿಸ್ರಿ, ಅದ್ರ ವ್ಯತ್ಯಾಸ ಕಂಡುಹಿಡಿರಿ. 1 1 2 4 2 6 6 2 ಕಳೆದ್ರೆ 4 ಬರ್ತೈತಿ. ಸೊ ಕ್ಯಾನ್ಸಲ್. ವ್ಯತ್ಯಾಸ ಏನು ಬರ್ಬೇಕು ನಮಗೆ? 0 ಬರಬೇಕು, ಇಲ್ಲ 11 ಬರಬೇಕು. 1 2 3 1 2 3 4 4 8 8ರಾಗ 3 ಹೋದ್ರೆ 5 ಬರ್ತೈತಿ. ಸೊ ಕ್ಯಾನ್ಸಲ್. 1 0 1 4 2 4 8 12 12ರಾಗ 1 ಹೋದ್ರೆ 11 ಬರ್ತೈತಿ. ಈ ಸಂಖ್ಯೆ 11ರಿಂದ ಭಾವಕ. 1 1 2 ಓಕೆ 4 8 12 12ರಾಗ 2 ಕಳೆದ್ರೆ 10 ಬರ್ತೈತಿ. ಸೊ ಇದು ಕ್ಯಾನ್ಸಲ್. 11ರಿಂದ ಬಾಹುಗುವಂಥ ಒಂದೇ ಒಂದು ಆಪ್ಷನ್ ಇತ್ತು, ಆಪ್ಷನ್ 3. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಇಲ್ಲ ಅಂತಂದ್ರೆ ನೀವು ಸೂತ್ರ ಬಳಸ್ಕೊಂಡು ಯೂಸ್ ಮಾಡ್ಬೋದು. 2πRh ಇದೇನು? ಸಿಲಿಂಡರ್ನ ವಕ್ರ ಮೇಲ್ಮೈ ಸೂತ್ರ. ಓಕೆ, 2 ಜಾಗದಾಗ 2 ಬರ್ದ್ವಿ, ಪೈ ಜಾಗದಾಗ 22/7 ಬರ್ದ್ವಿ, ಆರ್ ಜಾಗದಾಗ ತ್ರಿಜ್ಯ ಎಷ್ಟೈತಿ? 14 ಐತಿ, 14 ಬರ್ದ್ವಿ. ಎತ್ತರ ಹೈಟ್ ಕೊಟ್ಟರು 16 ಐತಿ, 16 ಬರ್ದ್ವಿ. 7 1 7 2 2 4 16 4 64 64 2 128 ಇಂಟು 11 8ರಿಂದ 8 10 3 4 1. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ಬಟ್ ಇಲ್ಲಿ ಪೈನ ಬೆಲೆ ಕೊಟ್ಟಾರಂತ ಕೊಟ್ಟಿಲ್ಲ ಅಲ್ಲ, ಇಲ್ಲೇನು ಪೈ ಅಂತ ಬರ್ದಿಲ್ಲ, ಏನೂ ಬರ್ದಿಲ್ಲ. ಸೊ ಅದಕ್ಕೆ ಡೈರೆಕ್ಟಾಗಿ ನಾವೇನು ಮಾಡ್ಕೋಬೋದು? 11ರಿಂದ ಯಾವ ಸಂಖ್ಯೆ ಭಾವಕತ್ತೆ ಅಂತ ಚೆಕ್ ಮಾಡ್ಕೋಬೋದು. ಓಕೆ, ಯಾಕೆ? ಪೈನ ಬೆಲೆಯೊಳಗೆ ಏನು ಇರ್ತದೆ? 11 ಇಂಟು 2 ಇರ್ತದೆ, 22 ಇರ್ತದೆ. ಓಕೆ, ನೆಕ್ಸ್ಟ್, ಒಂದು ಜಿಲ್ಲೆಯ ಜನಸಂಖ್ಯೆ 3,83,000 ಆಗಿದ್ದು ಅದರಲ್ಲಿ 2,21,000 ಜನರು ಪುರುಷರಿದ್ದಾರೆ. ಆ ಜನಸಂಖ್ಯೆಯ 58% ಜನರು ಸಾಕ್ಷರರಾಗಿದ್ದಾರೆ. ಒಂದು ವೇಳೆ 58 ಪುರುಷರು ಸಾಕ್ಷರರಾಗಿದ್ದರೆ ಎಷ್ಟು ಶೇಕಡ ಮಹಿಳೆಯರು ಸಾಕ್ಷರರಾಗಿರ್ತಾರೆ? ನೀವು ಆನ್ಸರ್ ಟಿಕ್ ಹಾಕ್ತೀರಿ. 58% ಹಾಕ್ತಿರೋ ಇಲ್ಲೋ ಟಿಕ್ ಡೈರೆಕ್ಟ್. ಯಾಕೆ ಅನ್ನೋದನ್ನು ನೀವು ಥಿಂಕ್ ಮಾಡಿರಿ. ನಾನು ನಿಮ್ಗೆ ಹೇಳಿದ್ದೀನಿ, ಇಲ್ಲಿ ಕೊಟ್ಟಂತಹ ಡಾಟಾ ನಮಗೇನೂ ಸಂಬಂಧ ಬರೋಂಗಿಲ್ಲ. ಯಾವಾಗ ಇದು ಕೂಡ ಸೇಮ್, ಇದು ಎರಡೂ ಸೇಮ್ ಇದ್ದು ಅಂತಂದ್ರೆ ಆನ್ಸರು ಏನಿರ್ತದೆ? ಸೇಮೇ ಇರ್ತದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಓಕೆ, ಇಲ್ಲಿ 58%, ಇಲ್ಲ 58%. ಆನ್ಸರು ಏನು? 58%. ಓಕೆ, ಈಸಿಯಾಗಿರುವಂಥ ಪ್ರಶ್ನೆ. ಓಕೆ, ಎಲ್ಲ 20 ಪ್ರಶ್ನೆಗಳು ಮುಗಿದಿದ್ದಾವೆ. ಈ ಒಂದು ಶಿಫ್ಟ್ನಲ್ಲಿ ಅಂತಹ ಏನು ಡಿಫಿಕಲ್ಟ್ ಇರುವಂತಹ ಪ್ರಶ್ನೆ ಯಾವುವೂ ಇರಲಿಲ್ಲ. ಸೊ ಹೋಪ್ ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ
ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.